ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇವತ್ತು ನಾವು ಹೈದರಾಬಾದಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಸ್ಥಳಕ್ಕೆ ಬಂದಿದ್ದೀವಿ. ಸೊ ಅದು ಯಾವುದು ಅಂತ ಅಂದ್ಕೊಂಡು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ತುಂಬ ಕಾಮಾಗಿ ಸೂಪರಾಗಿದೆ ನೋಡಿ, ನಿಮಗೆ ಮುಖ ಕಾಣ್ತಾ ಇದೆ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡು. ಸೊ ನೋಡಿ, ನೀವು ಯಾರ್ಯಾರು ಹೈದ್ರಾಬಾದ್ಗೆ ಬರಬೇಕು ಅಂತೀರಾ ಆ ಸಮ್ಮರಲ್ಲಿ, ಸೊ ಅವರು ಈ ಪ್ಲೇಸನ್ನು ನೀವು ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಮಾಗಿದೆ ನೋಡಿ. ಇಲ್ಲಿ ನಮ್ಮ ಧ್ವಜ ಹಾರ್ತಾ ಇದೆ, ಜೈ ಹಿಂದ್. ಸೊ ಇಲ್ಲಿ ಎಲ್ಲ ಕಾರ್ ಪಾರ್ಕಿಂಗ್ ಇದೆ. ಒಳಗಡೆ ನಿಮ್ಗೆ ಹಾಡು ಕೂಡ ಕೇಳಿಸ್ತಾ ಇದೆ, ನಾರಾಯಣ ನಾರಾಯಣ ಅಂದ್ಕೊಂಡು. ಸೊ ಇಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂತಹ ಮೂರ್ತಿ ನೋಡಿ, ತುಂಬ ಎತ್ತರದಲ್ಲಿ ಕೂಡಿಸಿದ್ದಾರೆ. ನೈಟ್ ಏನಾದರೂ ನೀವು ಇಲ್ಲಿ ನಾನು ನೋಡೋಕ್ಕೆ ಬರ್ತೀನಿ ಅಂತ ಅಂದ್ಕೊಂಡು ಹೇಳಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೋಟೋ ಶೂಟ್ಗೂ ಮಾತ್ರ ತುಂಬ ಚೆನ್ನಾಗಿ ಹೇಳಿ ಮಾಡಿಸಿದಂಥ ಜಾಗ. ಎಲ್ಲ ಪಿಂಕ್ ಆಗಿದೆ, ಅಂದರೆ ಯಾವುದು ವೈಟ್ ಆಗಿರುತ್ತೆ ಟೆಂಪಲ್ಸು. ಸೊ ಇದು ಆ ಥರ ಇಲ್ಲ, ಪಿಂಕ್ ಶೇಡಲ್ಲಿ ನಮಗೆ ಈ ಗುಡಿನ ನಾವು ನೋಡ್ಬೋದು. ಆ್ಯಂಡ್ ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡಬಹುದು. ನಾರಾಯಣ ನಾರಾಯಣ ಅಂತ ಅಂದ್ಕೊಂಡು ನಿಮಗೆ ಹಾಡು ಕೂಡ ಕೇಳ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡು ಹೇಳಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ತುಂಬ ದೊಡ್ಡ ಜಾಗದಲ್ಲಿ ಈ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ನೈಟ್ ಏನಾದರೂ ನೀವು ಬಂದರೆ ಆಸಮ್ ಆಗಿರುವಂತಹ ಸ್ಥಳ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಎಲ್ಲ ಎಲಿಫೆಂಟು, ರಥಗಳು, ಸೊ ಕೆತ್ತನೆ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ದೂರ ನೋಡ್ಬೋದು ನೀವು, ನಡೆಯೋಕ್ಕಾಗದೇ ಇರೋರಿಗೆ, ಅಂದರೆ ಯಾರಿಗೆ ಇದು ತುಂಬ ದೊಡ್ಡದಾಗಿದೆ, ಸೊ ನಮಗೆ ನಡೆಯೋಕ್ಕಾಗಲ್ಲ ಅನ್ನೋರು, ಅವ್ರಿಗೆ ಗಾಡಿಗಳ ವ್ಯವಸ್ಥೆ ಕೂಡ ಇದೆ. ಸೊ ಅಲ್ಲಿಂದ ಅವರು ಅದರಲ್ಲಿ ಹತ್ಕೊಂಡು ಕೂಡ ಬರಬಹುದು. ನೋಡಿ, ಎಲಿಫೆಂಟ್. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ನೋಡೋಕ್ಕೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಇವಾಗ ನಾವು ಹೊರಗಡೆ ಬಂದ್ವಿ, ಅಂದರೆ ಒಳಗಡೆ ತುಂಬ ಅಂದರೆ ತುಂಬ ಸೆಕ್ಯೂರಿಟಿ ಇದೆ. ಆ್ಯಂಡ್ ಫೋನ್ ಅಲಾವಿಲ್ಲ. ತಿರುಪತಿಯಲ್ಲಿ ಯಾವ ಥರ ಮಾಡಿದ್ದಾರೆ ಸೇಮ್ ಅದೇ ಥರನೇ. ಸೊ ಇಲ್ಲಿ ನೈಟ್ ನೀವು ನೋಡ್ಬೋದು ಅಕ್ವೇರಿಯಂ ಯಾವ ಥರ ಇದೆ ಅಂತ ಅಂದ್ಕೊಂಡು. ಸೊ ನೋಡಿ, ಆ್ಯಂಡ್ ರಾಮಾನುಜಾಚಾರ್ಯರ ವಿಗ್ರಹನ ಕೂಡ ನಾನು ತೋರಿಸ್ತೀನಿ. ಒಳಗಡೆ ಹೋದರೆ ಒಂದೆಲ್ಲೋ ದೇವಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲಿಂಗು. ಶ್ರೀನಿವಾಸ ದೇವರ ಪಾರಾಯಣ ಅಂತ ಅಂದ್ಕೊಂಡು ಹೇಳ್ಬೋದು. ಸೊ ಈ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ವಿಗ್ರಹ ನೋಡಿ. ಆ್ಯಂಡ್ ಒಳಗಡೆ 108 ದೇವರ ಗುಡಿಗಳಿದೆ. ಎಲ್ಲ ಊರಿನ ದೇವರುಗಳನ್ನು ಇಲ್ಲಿ ಇವರು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ 108 ಗುಡಿಗಳನ್ನು ಮಾಡ್ಯಾರ ಒಳಗೆ. ಆ್ಯಂಡ್ ವಾಟರ್ ಎಕ್ಸಿಬಿಷನ್ ಥರನೂ ಇದೆ. ಆ್ಯಂಡ್ ಆರತಿ ಮಾಡ್ತಾರೆ. ಆರತಿ ಅಂತೂ ಹೇಳ್ತೀನಿ ನಿಜ ಏನು ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೇಳಿದರೆ, ನಾವೇನು ಗಂಗಾ ಆರತಿ ನೋಡ್ತೀವಿ ಸೇಮ್ ಅದೇ ಥರ ಇಲ್ಲಿ ಸೆಕೆಂಡು ಅಂತ ಅಂದ್ಕೊಂಡು ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ಸಮ್ಮರ್ಗೆ ಬರಬೇಕು ಅಂತ ಅಂದ್ಕೊಂಡು ಹೇಳ್ತೀರಿ ಅವರು ಪ್ಲೀಸ್ ಹೈದ್ರಾಬಾದ್ಗೆ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಸೊ ಮಿಸ್ ಅಂತೂ ಮಾಡ್ಕೋಬೇಡಿ. ನನ್ನ ಲೈಫ್ ಲಾಂಗಲ್ಲಿ ನಾನು ಇದನ್ನು ಮಾತ್ರ ಮರೆಯಲ್ಲ. ಅಷ್ಟು ಚೆನ್ನಾಗಿ ಈ ಒಳಗಡೆ ಭಕ್ತಿ ಬರೋ ಥರ ಪ್ರತಿಷ್ಠಾಪನೆ ಆಯಿತು, ಭಕ್ತಿ ಜನರಲ್ಲಿ ಮೂಡಿಸೋದಾಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ಇವಾಗ ಇಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ, ಮನೆಗೆ ಹೋಗಬೇಕು. ಇಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಎಲ್ರಿಗೂ ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿದಿದೆ. ಸೊ ಮನೆಗೆ ಹೋಗ್ಬಿಟ್ಟು ಇವಾಗ ಊಟ ಮಾಡಬೇಕು. ಬಟ್
ಹಿಂಗೆ ಅಂದರೆ ನಮಗೆ ಇಲ್ಲಿ ಗಂಗಾರತಿ ಸ್ವಲ್ಪ ಜನಕ್ಕೆ ನೋಡೋಕ್ಕಾಗುತ್ತೆ, ಸ್ವಲ್ಪ ಜನಕ್ಕೆ ನೋಡೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದರೆ ಗಂಗಾ ಆರತಿ ಅಂತೂ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಕೂಡ ಹೈದ್ರಾಬಾದ್ಗೆ ಏನಾದರೂ ಬಂದ್ರಿ ಅಂತ ಅಂದ್ಕೊಂಡು ಹೇಳಿದ್ರೆ ಪಕ್ಕಾ ಇಲ್ಲಿ ವಿಸಿಟ್ ಮಾಡಿ ನೋಡುವಂತಹ ಸ್ಥಳ ಅಂತ ಅಂದ್ಕೊಂಡೇ ಹೇಳ್ಬೋದು. ಒಳಗಡೆ ಮಾತ್ರ ಅದೇನು ಆರತಿ ಮಾಡ್ತಾಯಿದ್ರು ಅವಾಗ ಯಪ್ಪ ಮೈ ಜುಮ್ ಅಂದ್ಬಿಡ್ತು. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರತಿನ. ಆ್ಯಂಡ್ ವಾಟ್ರ್ ಇದು ಇದೆ ದೇವರಿಗೆ ವಾಟ್ರ್ ಇಂದ ಅಭಿಷೇಕ ಥರ ಅಂತ ಅಂದ್ಕೊಂಡು ಒಂದು ತೋರಿಸಿದ್ರು. ಸೊ ಅದು ಕೂಡ ಅದನ್ನು ಸೂಪರ್ ಆಗಿದೆ. ಆ್ಯಂಡ್ ಲಾಸ್ಟ್ಗೆ ಒಂದು ಏನು ಅಂತ ಅಂದ್ಕೊಂಡು ಹೇಳಿದರೆ ಇದು ಯಾವ ಥರ ಆಯಿತು ಆ್ಯಕ್ವೇರಿಯಂ ರಾಮಾನುಜಾಚಾರ್ಯರದ್ದು ಈ ಗುಡಿ ಯಾವ ಥರ ಆಯಿತು, ಯಾರ್ಯಾರು ಬಂದಿದ್ದರು ಅಂದ್ಕೊಂಡು ಕೂಡ ತುಂಬ ಚೆನ್ನಾಗಿ ಲಾಸ್ಟ್ ಒಂದು ಮೂವಿನ ಹಾಕ್ತಾರೆ. ಅದರಲ್ಲಿ ಮೋದಿಜಿಯವರು ಇರ್ಬೋದು, ಅವರೇ ಇದನ್ನು ಉದ್ಘಾಟನೆ ಮಾಡಿರೋದು. ಆ್ಯಂಡ್ ಮತ್ತು ಚಿರಂಜೀವಿ ಸರ್ಜಾ, ಪವನ್ ಕಲ್ಯಾಣ್, ಸೊ ಈ ಥರ ಹಲವಾರು ಜನ ಆ್ಯಕ್ಟರ್ಸ್ಗಳು, ಅಲ್ಲು ಅರ್ಜುನ್ ಸರ್ ಆಗಿರ್ಬೋದು. ಸೊ ಹೀಗೆ ಹಲವಾರು ಜನ ರಾಷ್ಟ್ರಪತಿ, ರಾಜ್ಯಪಾಲರು, ಸೊ ಎಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಭಾಳ ಅಂದರೆ ಭಾಳ ಚಲೋ ಅದ. ಆ್ಯಂಡ್ ಒಂದು ಏನು ಅಂತ ಅಂದ್ಕೊಂಡು ಹೇಳಿದ್ರೆ ಒಳಗಡೆ ಫೋನ್ ಅಲಾವಿಲ್ಲ. ಸೊ ಫೋನನ್ನೇ ಎಲ್ಲ ಹೊರಗಡೆ ಇಟ್ಟುಬಿಟ್ಟು ನಾವು ಒಳಗಡೆ ದೇವರ ಧ್ಯಾನಕ್ಕೆ ಅಂತ ಅಂದ್ಕೊಂಡೇನೇ ಹೋಗಬೇಕಾಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ. ಸೊ ಇವಾಗ ಅಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಇದೆ. ಸೊ ಇಲ್ಲಿ ನಮ್ಮ ಫ್ಯಾಮಿಲೀಸ್ ಇದೆ. ಸೊ ಇವಾಗ ನಾವು ಮನೆಗೆ ಹೋಗೋ ಟೈಮ್ ಆಗಿದೆ. ಸೊ ಬಾಯ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.